ಕೇಶವ, ಯಾಕೋ ಏನಾಯ್ತು? ಓ, ಕಡ್ಬು ಒಬ್ಬಟ್ಟು ಪಂಚಕಜಾಯ ಎಲ್ಲ ತಿಂದು ಹೊಟ್ಟೆ ಅಪ್ಸೆಟ್ ಆಗಿದ್ಯಾ? ನಿಂಬೆಹಣ್ಣು ಜ್ಯೂಸ್ ತರ್ಲಾ? ಇರು ತರ್ತೀನಿ. ಬೇಡ ಮೀನಾ. ಮತ್ ಏನೋ ಆಗಿದೆ ನಿನ್ಗೆ? ಆಗ್ಲೂ ಅಷ್ಟೇ, ನಾವ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ನೀನ್ ಇರ್ಲಿಲ್ಲ. ಎಲ್ಲ ಹೋಗಿದೆ ನೀನು? ಹುಡ್ಕಿ ಹುಡ್ಕಿ ಸಾಕಾಯ್ತು ಗೊತ್ತಾ? ಏನಾಗಿದೆ ಅಂತ ಸುಮ್ನೆ ಹೇಳು. ಸಾಕು ಸುಮ್ನೆ ರೀ. ಇಷ್ಟೊತ್ತು ಅವೆಲ್ಲ ಭಾವನ ಚೆನ್ನಾಗ್ ಹೊಡ್ದ, ಇವಾಗ ನೀವ್ ಬೇರೆ ಹೊಡಿತಾ ಇದೀರಾ? ಬಾಯಿ ಸಾಕು. ಏಯ್ ಏಯ್, ಯಾಕೋ ಇಂತ ಕೆಲಸ ಮಾಡ್ದೆ? ನೀನು ಕದ್ದು ಸಿಕ್ಕಾಕೊಡ್ದು ಅಲ್ದೆ ಮನ ಮರ್ಯಾದೆ ಎಲ್ಲ ತೆಗ್ದಾಕ್ಬಿಟ್ಟಿಯಲ್ಲ. ಎಲ್ರ ಮುಂದೆ ತಲೆ ತೆಗ್ಸೋ ಮಾಡ್ಬಿಟ್ಟಿಯಲ್ಲ ನೀನು. ನಾನು ಇದನ್ನೆಲ್ಲ ಮಾಡಿದ್ದು ನಿಮ್ಗೋಸ್ಕರಪ್ಪ. ಅವತ್ತು ನಂದಂಗೆ ಹಬ್ಬದ ಜವಾಬ್ದಾರಿ ಕೊಟ್ರು ಅಂತ ಹೆವಿ ಬೀಗ್ತಿದ್ದೇನೆ ಅಂತ ನೀವೆಷ್ಟು ಬೇಜಾರು ಮಾಡ್ಕೊಂಡಿದ್ರ. ನೀವು ಬೇಜಾರಾಗೋದು ನನ್ ಕೈಲಿ ನೋಡಕ್ ಆಗ್ಲಿಲ್ಲಪ್ಪ. ಅದಕ್ಕೆ ಹೇಗಾದ್ರೂ ಮಾಡಿ ಅವ್ನಿಗೆ ಅವಮಾನ ಮಾಡ್ಬೇಕಂತಾನೆ ನಾನೇ ಕೆಲಸ ಮಾಡಿದ್ದು. ಸಾಕು, ಮುಚ್ಚೋ ಬಾಯಿ. ನೀನ್ ಮಣ್ಣು ತಿನ್ನೋ ಕೆಲಸ ಮಾಡಿ ನಮ್ಗೋಸ್ಕರ ಮಾಡ್ದೆ ಅಂತ ಬೇರೆ ಹೇಳ್ತಾ ಇದೆಯಲ್ಲ. ಏಯ್, ಕದಿಯೋದ್ ಕದ್ದೆ, ಯಾಕೋ ಸಿಕ್ಕಾಕೊಂಡೆ? ಆ ನಂತನ ಮಗ ನಮ್ಮನೆಗೆ ಬಂದು ಅಲ್ಲಿ ಎಂತೆಂತ ಮಾತು ಕೇಳೋಗೋಯ್ತು. ಅಸಹ್ಯ. ಆ ನಂದನ್ನ ಕ್ಷಮಿಸಿ ನಮ್ಮ ಹಂಗಲ್ಲಿ ಇರಾಗ ಮಾಡ್ಬೇಕು ಅಂತ ಇದ್ವಿ. ಆದ್ರೆ ಆ ನಂದ ನಿನ್ನ ಕ್ಷಮಿಸಿ ನಮಗ ಅವಮಾನ ಮಾಡ್ಬಿಟ್ಟ. ಇದು ಬೇಕಿತ್ತ ಹೇಳ? ಮಾಡಿರೋ ಕೆಲ್ಸಕ್ಕೆ ಸಿಗದು ತೋಟ ಕಟ್ಬೇಕು ಅನಿಸ್ತಾ ಇದೆ. ನಿಲ್ಲ ಚಂದ್ರು. ಶ್ರೀಕಂಠ ತಪ್ಪು ಮಾಡಿದಾನೆ ಅಂತ ಅನ್ಕೊಂಡು ಅಣ್ಣ ತಮ್ಮ ಇಬ್ರು ಸೇರಿ ಬೈಯೋದು ಹೊಡೆಯೋದು ಮಾಡ್ತಾ ಇದ್ದೀರಾ. ಅವನ್ ಮೈಯಲ್ಲಿ ಹರಿತಾ ಇರೋ ರಕ್ತ ನಿಂದೆ ಚಂದ್ರು. ಇವತ್ತು ಇವ್ನ್ ಮಾಡಿರೋ ಕೆಲ್ಸ ನೀವಿಬ್ರು 30 ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದೀರಿ, ನೆನಪಿರ್ಲಿ. ಅಮ್ಮ, ಈ ವಿಷಯಕ್ಕೆ ನೀನ್ ತಲೆ ಹಾಕ್ಬೇಡ. ಸಾಕು ಸೂರ್ಯ, ನೀ ನನ್ ಬಾಯಿ ಮುಚ್ಚಕ್ ಬರ್ಬೇಡ. ಅವತ್ತು ಗಿರಿಜಾ ತನ್ನ ಮೊಮ್ಮಗಳನ್ನ ನಾಮಕರಣ ಮಾಡ್ಬೇಕು ಅಂತ ಅನ್ಕೊಂಡಾಗ ಅದನ್ನ ಕೆಡಿಸ್ಬೇಕು ಅಂತ ಯೋಚನೆ ಮಾಡಿದ್ದು ನೀವಿಬ್ರು ತಾನೆ. ಅದನ್ನ ಕೆಡ್ಸೋದಕ್ಕೆ ನಿನ್ ಹುಟ್ಟಿದಬ್ಬಕ್ಕೆ ಶ್ರೀಕಂಠನ್ ಕೈಲಿ ಪ್ರಚಾರ ಮಾಡ್ಸಿರ್ತಾನೆ ನೀನು. ಅವತ್ತು ಅವ್ರ ಮಗ ಕುಡ್ಕೊಂಡ್ ಬಂದಾಗ ಶ್ರೀಕಂಠನ್ ಕೈಲೆ ಪಟಾಕಿ ಹಚ್ಚಿದ್ರಿ ನೀವಿಬ್ರು ಸಂಭ್ರಮಿಸ್ತಿದ್ರಿ. ಅದನ್ನೇ ನೋಡಿ 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 ಕಲ್ತಿದ್ದಾನೆ ಅಷ್ಟೇ. ಒಂದ್ ಕೆಲ್ಸ ಮಾಡಿ, ಅವನಿಗೆ ಶಿಕ್ಷೆ ಕೊಡೋದ್ ಬದ್ಲು ನಿಮ್ಮದ್ ನೀವೇ ಶಿಕ್ಷೆ ಕೊಟ್ಕೊಳ್ಳಿ. ಅವನ ಮನಸ್ಸಿನಲ್ಲಿ ದ್ವೇಷದ ಬೆಂಕಿ ಹಚ್ಚಿರೋದ ನೀವು. ಅದ್ರ ಬಿಸಿನೇ ನಿಮಗ್ ಇವಾಗ ತಟ್ತಾ ಇರೋದು. ಸಮಾಧಾನ ಮಾಡ್ಕೊಳ್ಳಿ. ಕೇಶವ, ಯಾಕೋ ಏನಾಯ್ತು? ಓ, ಕಡ್ಬು ಒಬ್ಬಟ್ಟು ಪಂಚಕಜಾಯ ಎಲ್ಲ ತಿಂದು ಹೊಟ್ಟೆ ಅಪ್ಸೆಟ್ ಆಗಿದ್ಯಾ? ನಿಂಬೆಹಣ್ಣು ಜ್ಯೂಸ್ ತರ್ಲಾ? ಇರು ತರ್ತೀನಿ. ಬೇಡ ಮೀನಾ. ಮತ್ ಏನೋ ಆಗಿದೆ ನಿನ್ಗೆ? ಆಗ್ಲೂ ಅಷ್ಟೇ, ನಾವ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ನೀನ್ ಇರ್ಲಿಲ್ಲ. ಎಲ್ಲ ಹೋಗಿದೆ ನೀನು? ಹುಡ್ಕಿ ಹುಡ್ಕಿ ಸಾಕಾಯ್ತು ಗೊತ್ತಾ? ಏನಾಗಿದೆ ಅಂತ ಸುಮ್ನೆ ಹೇಳು. ಎಲ್ಲರೂ ಖುಷಿ ಖುಷಿಯಾಗಿ ನಗ್ತಾ ಇದ್ರೆ ಅದನ್ನ ಕುಟುಂಬ ಅಂತ ಕರೀತಾರೆ. ಆದ್ರೆ ಅದರಿಂದ ಹೊರಗಡೆ ಇರೋ ಸ್ಥಿತಿ ಬಂದ್ರೆ ಅದನ್ನ ಶಿಕ್ಷೆ ಅಂತ ಕರೀತಾರಲ್ವಾ? ಕೇಶವ, ಏನೋ ಹೇಳ್ತಿದ್ಯಾ ನೀನು? ನೀನೇ ನೋಡ್ತಿದ್ದೀರ ಮೀನಾ, ಅಪ್ಪ ಮನೆಯಲ್ಲಿ ಎಲ್ಲರ ಹತ್ರನೂ ಮಾತಾಡ್ತಾರೆ, ಆದ್ರೆ ನನ್ನ ಹತ್ರ ಮಾತ್ರ ಮಾತಾಡ್ತಿಲ್ಲ. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ಕಾದು ಕಾದು ಸಾಕಾಗೋಯ್ತು. ಡೈಲಿ ಗಾಡಿಲಿ ಅಂಗಡಿಗೂ ನಾನು ಕರ್ಕೊಂಡು ಹೋಗಲ್ಲ. ಅಂಗಡಿಲಿ ನನ್ನ ಹೆಸರು ಕರೆದು ಕೆಲಸನೂ ಹೇಳಲ್ಲ. ಡೆಲಿವರಿಗೆಲ್ಲರೂ ಕಳಿಸ್ಬೇಕಾದ್ರೆ ಹನುಮಂತನಿಗೋ ಸುಂದರಮ್ಮಂಗೋ ಹೇಳಿ ಇಂಡೈರೆಕ್ಟಾಗಿ ಹೇಳಿಸ್ತಾರೆ. ಅದೆಲ್ಲ ನನಗೆ ತುಂಬ ಬೇಜಾರಾಗುತ್ತೆ ಮೀನಾ. ಬೇಜಾರು ಮಾಡ್ಕೋಬೇಡ ಕೇಶವ. ಈಗ ನೋಡು, ಮಾವ ನನ್ನ ಹತ್ರನೂ ಮಾತಾಡ್ತಿಲ್ಲ. ನಾನು ಇರೋ ಕಡೆ ಸುಳಿಯೋದು ಇಲ್ಲ. ಹಾಗಂತ ನಾನು ಬೇಜಾರು ಮಾಡ್ಕೊಂಡಿದ್ದೀನಾ? ಮಾವನ್ ಮಾತಾಡ್ಸೋ ಪ್ರಯತ್ನ ಮಾಡ್ತಿದ್ದೀನಿ ತಾನೆ. ಬಾ ಒಂದ್ ನಿಮಿಷ ಕೂತ್ಕೊ. ನೋಡು ಕೇಶವ,
ಒಬ್ಬ ವ್ಯಕ್ತಿ ವಯಸ್ಸಾಗ್ತಾ ಆಗ್ತಾ ಮಗು ತರ ಆಗ್ಬಿಡ್ತಾನಂತೆ. ಈಗ ಮಕ್ಳಿಗೂ ಅಷ್ಟೇ, ಚಾಕ್ಲೇಟ್ ಕೊಡ್ಸಲ್ಲ ಅಂತ ಅಪ್ಪ ಅಮ್ಮನ ಹತ್ರ ಮಾತ್ ಬಿಡಲ್ವಾ? ಹಾಗೇನೆ ದೊಡ್ಡವ್ರ ಮನ್ಸು ಕೂಡ, ಅವ್ರನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ. ಅದಕ್ಕೆ ಕೇಶ್ವ, ನೀನು ನಂತರ ಮಾವನ್ ಮಾತಾಡ್ಸೋ ಪ್ರಯತ್ನ ಮಾಡ್ತಾ ಇರು. ಮೀನಾ, ನಿನ್ ವಿಷಯನೇ ಬೇರೆ, ನನ್ ವಿಷಯನೇ ಬೇರೆ. ಹಾಗಂತ ನಾನ್ ಮೇಲ್ ಬಿದ್ದು ಮಾತಾಡ್ಸಿದ್ರೆ ಅವ್ರು ಕರ್ಗೋದು ಇಲ್ಲ. ನೋಡು ಕೇಶ್ವ, ನಾನು ಹೇಳ್ದಾಗ ಮಾಡು, ಅಪ್ಪ ಮಗ ಪ್ಯಾಚಪ್ ಆಗ್ತೀರಾ. ಏನು ಏ ಬೇಡ ಮೀನಾ, ಮನೆಗೆ ಬಂದಾಗಿಂದ ನೋಡ್ತಿದ್ದೀನಿ ನಿನ್ನ ಐಡಿಯಾಗಳೆಲ್ಲ ತುಂಬಾ ಅಡ್ವೆಂಚರಸ್ ಆಗಿರುತ್ತೆ. ನಾನು ಯಾರನ್ನೇ ಕನ್ವಿನ್ಸ್ ಮಾಡ್ಬೇಕಾದ್ರೂ ನನ್ನ ಬಾಡಿ ಫುಲ್ ಜೋಶಲ್ಲಿ ಆಕ್ಟಿವ್ ಆಗಿರುತ್ತೆ. ಆದ್ರೆ ನಮ್ಮ ಅಪ್ಪನ ಹತ್ರ ಮಾತಾಡ್ಬೇಕಾದ್ರೆ ನನ್ನ ಬಾಡಿ ಫುಲ್ ಸೈಲೆಂಟ್ ಮೋಡಿಗೆ ಹೋಗ್ಬಿಡುತ್ತೆ. ಕೇಶ್ವ, ಒಂದೇ ಒಂದ್ಸಲ ನೀನ್ ನನಗೆ ಕಾಲೇಜಲ್ಲಿ ಪ್ರಪೋಸ್ ಮಾಡಿದ್ಯಲ್ಲ, ಅದನ್ನ ನೆನ್ಸ್ಕೊಳ್ಳೋ. ಎಲ್ರ ಮುಂದೆ ಎಷ್ಟು ಧೈರ್ಯವಾಗಿ ಪ್ರಪೋಸ್ ಮಾಡಿದ್ದೆ. ನೆನ್ಸ್ಕೊಂಡೆ, ಆದ್ರೂ ಈಗ ಸಂಬಂಧ ಇಲ್ದೇ ಇರೋ ವಿಷಯ ಅದನ್ನ ಯಾಕೆ ನೆನಪಿಸ್ತಿದ್ಯಾ? ಅವತ್ ನೀನ್ ನನ್ಗೆ ಯಾಕೆ ಪ್ರಪೋಸ್ ಮಾಡ್ದೆ ಹೇಳು? ಅವತ್ ಪ್ರಪೋಸ್ ಮಾಡದೇ ಇದ್ರೆ ನಾನು ನಿನ್ಗೆ ಯಾವತ್ತೂ ಸಿಗಲ್ಲ ಅಂತ ತಾನೆ. ಈಗ್ಲೂ ಅಷ್ಟೇ ಕೇಶ್ವ, ಮಾವನ್ ಮನ್ಸ್ ಹೊಲ್ಸ್ಕೊಳ್ಳೋ ಪ್ರಯತ್ನ ಮಾಡದೇ ಇದ್ರೆ ಮಾವ ನಿನ್ನ ಹತ್ರ ಯಾವತ್ತೂ ಮಾತಾಡಲ್ಲ. ಅದ್ ನಿನ್ಗೆ ಓಕೆನಾ? ನೋವೇ ಚಾನ್ಸೇ ಇಲ್ಲ. ಮತ್ ನಾನು ಹೇಳೋ ತರ ಮಾಡೋ ಕೇಶ್ವ. ನೀನ್ ಹೇಳ್ದಂಗೆಲ್ಲ ಮಾಡಕ್ಕಾಗಲ್ಲ ಬಿಡು. ಆದ್ರೂ ಮೀನಾ, ಇದು ವರ್ಕ್ ಆಗತ್ತೆ ಅಂತ ಅನ್ಸತ್ತಾ? ಟ್ರೈ ಮಾಡು ಕೇಶ್ವ, ಹೋದ್ರೆ ಕಲ್ಲು ಬಿದ್ರೆ ಹಣ್ಣು. ಗಾಡಿ ಕೀ ಎಲ್ಲಿಟ್ಟೆ? ನೆನಪೇ ಆಗ್ತಾ ಇಲ್ವೇ? ಗಾಡಿಯಲ್ಲೇ ಬಿಟ್ಬಿಟ್ನಾ? ಅಪ್ಪ ಬನ್ನಿ. ಕೀ ಹುಡುಕ್ತಿದ್ರಿ ಅನ್ಸತ್ತೆ, ನಾನೇ ತಂದ್ಬಿಟ್ಟೆ ಅಪ್ಪ, ಸಾರಿ. ಅದೇನಂದ್ರೆ ಅಪ್ಪ, ಇಷ್ಟು ದಿನ ನೀವು ನನ್ನ ಕರ್ಕೊಂಡು ಹೋಗ್ತಾ ಇದ್ರಿ, ಸಾಕಪ್ಪ. ಇವತ್ತು ನಾನು ನಿಮ್ಮನ್ನ ಅಂಗಡಿ ಕರ್ಕೊಂಡು ಹೋಗ್ತೀನಿ. ಬನ್ನಿಯಪ್ಪ ಹೋಗೋಣ. ಅಪ್ಪ 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 ಪ್ಲೀಸ್ ಅಪ್ಪ, ನೀವು ಮಾತ್ರ ನಡ್ಕೊಂಡು ಹೋಗ್ಬಿಡಿ, ಗಾಡಿಲೇ ಹೋಗಿ. ಸಾರಿ ಅಪ್ಪ. ಬೇಜಾರ್ ಮಾಡ್ಕೋಬೇಡ ಕೇಶ್ವ. ಬೇಜಾರು ಯಾಕೆ ಮಾಡ್ಕೊಳ್ಳೋದು ಮೀನಾ? ನಾನು ಅಪ್ಪಂಗೆ ತುಂಬಾ ನೋಯಿಸಿದ್ದೀನಿ, ಅವ್ರು ಅದಕ್ಕೆ ಶಿಕ್ಷೆ ಕೊಡ್ತಿದ್ದಾರೆ ಅಷ್ಟೇ. ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ ಮೀನಾ? ಅಪ್ಪ ನನ್ನನ್ನ ಮೊದಲು ಮಾತಾಡಿಸ್ತಿದ್ರಲ್ಲ ಹಾಗೆ ಮಾತಾಡಿಸ್ತಿದ್ರು, ಬೈತಾರಲ್ಲ ಅವರು ಹಾಗೆ ಬೈತಿದ್ರು. ನನಗೆ ಖುಷಿ ಆಗ್ತಿತ್ತು ಗೊತ್ತಾ? ಆದ್ರೆ ಸಡನ್ ಆಗಿ ಎಚ್ಚರ ಆಗೋಯ್ತು. ಎಚ್ಚರ ಆಗಿ ಅದು ಕನಸು ಅಂತ ಗೊತ್ತಾಗಿ ತುಂಬಾ ಫೀಲ್ ಆಯ್ತು ಮೀನಾ. ನೀನ್ ಯಾಕೆ ಹೇಳ್ತಿದ್ಯಾ? ಚಚೆ ನೋಡು, ನನ್ ಮೀನಾ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನೀನೇ ಹೇಳ್ತಿರ್ತೀಯಲ್ಲ ಮರಳಿ ಯತ್ನವ ಮಾಡು ಅಂತ, ಆತರ ಮತ್ತೆ ಟ್ರೈ ಮಾಡಿದ್ರೆ ಆಯ್ತು. ನಾನ್ ಯಾರು ಹೇಳು? ಇಡೀ ದೊಡ್ಡಬಳ್ಳಾಪುರ್ಗೆ ಗಟ್ಟಿ ಗುಂಡಿಗೆ ಗಂಡ್ಸು. ನಾನ್ ನಮ್ಮ ಅಪ್ಪನ ಮನ್ಸನ್ನು ಹೊಲ್ಸ್ಕೊಳ್ಳೋದಕ್ಕೆ ಆಗಲ್ವಾ? ಆಗತ್ತೆ, ಹಾಗೆ ಆಗತ್ತೆ. ನೀನು ತಲೆ ಕೆಡ್ಸ್ಕೋಬೇಡ ಆಯ್ತಾ? ಯೋಚನೆ ಮಾಡ್ಬೇಡ, ಆರಾಮಾಗಿರು. ಸರಿ ಸುಂದ್ರ, ಯಾಕೋ ಅಲ್ಲಿ ಗೋಡೆಗೊಳ್ಳೆ ಪಲ್ಲಿ ತರ ಅಂಟ್ಕೊಂಡ್ ನಿಂತಿದ್ದೆ? ಅಕ್ಕ, ನಾನು ಶಿರಸಾಸನ ಮಾಡ್ತಿದ್ದೆ ಅಕ್ಕ. ಶಿರಸಾಸನ? ಅದ್ಯಾವ್ದೆ? ಇದ್ಯಾವ್ ಚಿಕ್ಕಪ್ಪ ಹೊಸದು? ಇದು ಹೊಸದಾಗಿ ಬಂದಿದೆ, ನಿಮ್ಗೆ ಆಮೇಲೆ ಹೇಳ್ಕೊಡ್ತೀನಿ ನಾನು. ಅಯ್ಯಯ್ಯೋ, ಅದೆಲ್ಲ ಏನ್ ಬೇಡ. ಸುಂದ್ರ, ನಾವಿವತ್ತು ಅಂಗಡಿಗೆ ಹೋಗ್ತಿದೀವಿ ಕಣೋ. ಹೇಗೂ ಹೋಗ್ತಿದೀವಲ್ಲ, ನೀನು ನಮ್ ಜೊತೆ ಬಂದ್ಬಿಡು, ಒಟ್ಟಿಗೆ ಹೋಗೋಣ. ಬೇಡ, ನನಗೆ ಒಂದು ಮುಖ್ಯವಾದ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಆಮೇಲೆ ಬರ್ತೀನಿ, ನೀವು ಹೋಗಿ. ಸರಿ ಸರಿ, ಹುಷಾರು, ಬೇಗ ಬಂದ್ಬಿಡು. ಆಯ್ತಾಯ್ತು, ಹೋಗ್ ಬನ್ನಿ. ದೇವ್ರು ಒಳ್ಳೇದು ಮಾಡ್ಲಿ ನನಗೆ. ಎಲ್ಲ ಅಡಿಗೆ ಇಲ್ಲೇ ಇದೆ.
ಘಮ 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 ಅಂತ ಇದ್ರೆ ನಮ್ಮಮ್ಮ ವಾಸನೆಲೆ ಇಂಥ ಅಡಿಗೆ ಮಾಡಿದಾರೆ ಅಂತ ಹೇಳಿದ್ರೆ ಇನ್ನೇನ್ ಮಾಡ್ತಾರೆ ಹೇಳಿ. ಮೊದ್ಲು ತಗೊಂಡು ಕೊಡೋಣ. ತೊಂಡೆಕಾಯಿ, ಬೆಂಡೆಕಾಯಿ, ನುಗ್ಗೆಕಾಯಿ, ಬಿಸಿ 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 ಹೊಟ್ಟೆ ಎಲ್ಲ ಸುಟ್ಟೋದು. ಅದೇನು ಮೂಗೋ ಏನೋ ನಿಂದು ಅಲ್ಲ. ನುಗ್ಗೆಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ, ತೊಂಡೆಕಾಯಿ ಪಲ್ಯ ಅಂತ ಹೇಳ್ದಲ್ಲ, ಎಲ್ಲನೂ ಇತ್ತು. ನಿನ್ನ ಮೂಗು ಇಷ್ಟು ಶಾರ್ಪ್ ಇದೆ ಅಂತ ಗೊತ್ತಿದ್ದಿದ್ರೆ ಯಾವ್ದಾದ್ರು CBI ಡಿಪಾರ್ಟ್ಮೆಂಟ್ಗೆ ಸೇರಿಸ್ಬಿಡ್ತಾ ಇತ್ತು. ಹೆತ್ತ ಮಂದಿ ಬಗ್ಗೆ ಆಡ್ಕೋತಿಯಲ್ಲೋ, ಅದು ದೊಡ್ಡ ಪಾಪ ಕಣೋ. ನಾನು ದೊಡ್ಡ ಪಾಪನೇ. ಅಲ್ಲ, ನೀನ್ ಅಪ್ಪಿ ತಪ್ಪಿ ಈ ಮನೇಲಿ ಹುಟ್ಟುಬಿಟ್ಟಿದ್ದೆ ಕಣಮ್ಮ. ಯಾವ್ದಾದ್ರು ಡೈರೆಕ್ಟರ್ ಮನೇಲಿ ಹುಟ್ಟುಬಿಟ್ಟಿದ್ರೆ ಫೇಮಸ್ ನಟಿಯಾಗ್ಬಿಡ್ತಾ ಇದ್ದೀನಿ. ಹೋಗ್ಲಿ ಬಿಡೋ ಸುಂದ್ರ, ನನ್ ಮುದ್ದು ಬಂಗಾರ ಅಲ್ವಾ, ನನ್ ಚಿನ್ನ ಅಲ್ವಾ, ತಂದಿರೋ ಅಡಿಗೆ ಕೊಡೋ. ಕೊಡ್ತೀನಿ. ಇಷ್ಟೊಂದು ರಿಸ್ಕ್ ತಗೊಂಡು ತಂದಿರೋದು ನಿನಗೆ ತಾನೇ ಕೊಡ್ದಂಗಿರ್ತೀನ. ತಗೋ ಬಿಸಿ ಬಿಸಿಯಾಗಿದೆ. ನೀನ್ ಮೂಸ್ ನೋಡಿರೋದೆಲ್ಲ ಇದ್ರಲ್ಲಿದೆ ನೋಡು, ತಿನ್ನು. ನಮ್ಮ ಒಪ್ಪಂದದ ಪ್ರಕಾರ ನಾನೀಗ ನೀನ್ ಕೇಳಿದ್ ತಂದು ಕೊಟ್ಟಿದ್ದೀನಿ. ಈಗ ನನಗ್ ಮಾತು ಕೊಟ್ಟಿದ್ಯಲ್ಲ ಕೊಡ್ತೀನಿ ಅಂತ, ನಾನ್ ಕೇಳ್ದಾಗ ಅದನ್ನ ಕೊಡ್ಬೇಕು, ಮರಿಬಾರ್ದು. ಮೊದಲೇ ನೀನು ಮರುಗೇಡಿ. ಯಾರೋ ನೀನು? ಆಗ್ಲೇ ಮರ್ತೋಗ್ಬಿಟ್ಟ. ನಾನು ಕಣಮ್ಮ, ನಿನ್ನ ಮುದ್ದು, ನಿನ್ನ ಬಂಗಾರ, ನಿನ್ನ ಚಿನ್ನ, ಸುಂದರ ಕಣಮ್ಮ, ಸುಂದರ. ಯಾವ ಸುಂದ್ರ? ನನಗ್ ನೀನ್ ಯಾರು ಅಂತಾನೆ ಗೊತ್ತಿಲ್ಲ. ಏನೋ ನೆಪಗಳು ಹುಡ್ಕೊಂಡು ನನ್ನ ಹತ್ರ ಮಾತಾಡಕ್ ಬರ್ಬೇಡ. ನನ್ ಮಕ್ಳಿಗೆ ಈ ವಿಷಯ ಏನಾದ್ರು ಗೊತ್ತಾದ್ರೆ ಚೆನ್ನಾಗಿರಲ್ಲ ನೋಡು. ಅಮ್ಮ, ಕೆಲ್ಸ ಆಗೋಕ್ ಮುಂಚೆ ಒಳ್ಳೆ ಕರುಳಿನ ಕೂಗಿನ ಅಮ್ಮನ್ ತರ ಮಾತಾಡ್ದೆ. ಕೆಲ್ಸ ಆದ್ಮೇಲೆ KGF ಹೀರೋ ತರ ಮಾತಾಡ್ತಾ ಇದೀಯಲ್ಲಮ್ಮ. ನೀನು ಸಾಮಾನ್ಯದವಳಲ್ಲ, ಅಸಾಮಾನ್ಯಳು. ಸಾಕ್ ಹೋಗೋ, ನಿನ್ ಕೆಲಸ ನೋಡ್ಕೋ ಹೋಗು. ನಮ್ಮ ಅಣ್ಣಂದ್ರು ಯಾಕೆ ಹಿಂಗ ಆಡ್ತಾರಂತ ನನಗೆ ಇವಾಗ ಗೊತ್ತಾಯ್ತು. ಎಷ್ಟಾಗ್ಲಿ ನಮ್ಮ ಅಮ್ಮನ ರಕ್ತ ಅಲ್ವಾ, ಹರಿತಿ ಹಂಗ ಆಡ್ತವೆ. ಹೌದು, ನಾನು ಯಾಕೆ ಹಿಂಗ ಆಡ್ತಾ ಇದ್ದೀನಿ? ಅಯ್ಯೋ, ನಂದು ಅದೇ ರಕ್ತ ಅಲ್ವಾ. ಹಾಯ್ ಅಮ್ಮು, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅರೆ ಹರಿ, ದೇವು, ಏನ್ ನೀವ್ ಮಾತ್ರ ಬಂದ್ಬಿಟ್ಟಿದೀರಾ? ಸಿದ್ದು ಎಲ್ಲಿ ಕಾಣಿಸ್ತಾನೆ ಇಲ್ಲ? ಅದನ್ನೇ ನಾವು ನಿನ್ನ ಹತ್ರ ಕೇಳ್ತಿದೀವಿ ಅಮ್ಮು. ಸಿದ್ದು ಎಲ್ಲಿ? ನಿಮ್ ಜೊತೆ ಮೊದ್ಲಿದ್ದಿದ್ ಸಿದ್ದು ಈಗ ಕಾಣ್ತಾನೆ ಇಲ್ಲ ಅಮ್ಮ, ಅವನೆಲ್ಲೋ ಕಳ್ದೋಗಿದ್ದಾನೆ. ನೀವೇನ್ ಹೇಳ್ತಿದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ಹೌದು ಅಮ್ಮು, ಸಿದ್ದು ಈಗ ಒಂಥರ ಇರ್ತಾನೆ. ಮೊದ್ಲೊಂದ್ ತರ ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಯಾರ ಜೊತೆನೂ ಮಿಂಗಲ್ಲೂ ಆಗ್ತಾ ಇಲ್ಲ. ಒಂದ್ ವಿಷಯ ಗೊತ್ತಾ ಅಮ್ಮ, ಸಿದ್ದು ಎಕ್ಸಾಮ್ ಸರಿಯಾಗಿ ಬರ್ದಿಲ್ವಂತ. ನನಗ್ ಗೊತ್ತಿರೋ ಪ್ರಕಾರ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ ಅನ್ಸುತ್ತೆ. ಸಿದ್ದು ಬಗ್ಗೆ ನಿನ್ಗೆ ಗೊತ್ತಲ್ವಾ, ಅವನ್ ಎಷ್ಟೇ ಪ್ರಾಬ್ಲಮ್ ಅಲ್ಲಿ ಇದ್ರು ಯಾರ ಹತ್ರನೂ ಇಲ್ಲ, ಅವನಷ್ಟಕ್ಕೆ ಅವನೇ ಅನ್ಭವಿಸ್ತಾನೆ. ಸಿದ್ದು ಪ್ರಾಬ್ಲಮ್ ಅಲ್ಲಿ ಇದಾನ? ನನಗೇನು ಹಂಗ ಅನ್ಸ್ತಿಲ್ವಲ್ಲ. ನಾವೀಗ ಹೇಳ್ತಾ ಇದೀವಿ ಅಂತ ತಪ್ಪು ತಿಳ್ಕೊಬೇಡ. ಈಗ ಇದೆಲ್ಲ ತಿಳ್ಕೊಳ್ಳೋದಕ್ಕೆ ನೀನ್ ಸಿದ್ದು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ಯಾ ಹೇಳು? ಯಾವಾಗ ನೋಡಿದ್ರು ಓದು ಓದು ಅಂತಿರ್ತೀಯ, ಇಲ್ಲಾಂದ್ರೆ ಟೈಮ್ ಸಿಕ್ಕಾಗೆಲ್ಲ ವಲ್ಲಭನ್ ಜೊತೆ ಜಗಳ ಮಾಡ್ಕೊಂಡಿರ್ತೀಯ. ಪಾಪ ಅಮ್ಮು, ಸಿದ್ದುಗೆ ನಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ. ಚಿಕ್ಕ ವಯಸ್ಸಲ್ಲಿ ಅವ್ರ ಅಪ್ಪನ್ ಕಳ್ಕೊಂಡ, ಈಗ ಅವ್ನಿಗಿರೋದು ಅವ್ರ ಅಮ್ಮ ಒಬ್ರೆ. ಹೀಗಿರುವಾಗ ಅವನ ಚೆನ್ನಾಗಿ ನೋಡ್ಕೋಬೇಕಿರೋ ಜವಾಬ್ದಾರಿ ನಮ್ದೇ ಅಲ್ವಾ. ಅವ್ರಮ್ಮ ಆದ್ಮೇಲೆ ಅವ್ನ್ ತುಂಬಾ ಪ್ರೀತಿಸೋದು ಅಂದ್ರೆ ಅದು ನಿನ್ನ ಮಾತ್ರ ಅಮ್ಮು. ಅವನ್ ಮನ್ಸಲ್ಲಿ ಅವನ್ ತಾಯಿಗೆ ಯಾವ ಸ್ಥಾನ ಕೊಟ್ಟಿದ್ದಾನೋ ನಿನ್ಗೂ ಅದೇ ಸ್ಥಾನ ಕೊಟ್ಟಿದ್ದಾನೆ. ಚಲೋ ಅವನ ಹತ್ರ ಹೋಗಿ ಏನ್ ಸಮಸ್ಯೆ ಅಂತ ತಿಳ್ಕೊ ಅಮ್ಮು, ಪ್ಲೀಸ್. ನಮ್ ಮನ್ಸ್ಕನ್ಸಿದಿನ ನಿನ್ನ ಹತ್ರ ಶೇರ್ ಮಾಡ್ಕೊಂಡಿದೀವಿ. ನಾವೇನಾದ್ರು ಜಾಸ್ತಿ ಮಾತಾಡಿದ್ರೆ ಕ್ಷಮಿಸ್ಬಿಡು ಅಮ್ಮು. ಹಾಗೆ ಇನ್ನೊಂದ್ ವಿಷಯ, ನಾವಿಬ್ರು ನಿನ್ನ ಹತ್ರ ಬಂದ್ಬಿಟ್ಟು ಎಲ್ಲಾ ವಿಷಯ ಹೇಳಿದೀವಿ ಅಂತ ಯಾವ್ದೇ ಕಾರಣಕ್ಕೂ ಸಿದ್ದು ಹತ್ರ ಹೇಳಕ್ ಹೋಗ್ಬೇಡ. ನಿಮ್ಗೇನಾದ್ರೂ ವಿಷಯ ಗೊತ್ತಾದ್ರೆ ಯಾಕೆ ಸುಮ್ನೆ ಅಮ್ಮಗ್ ಟೆನ್ಷನ್ ಕೊಡ್ತೀರಾ ಅಂತ ನಮಗ್ ಬೈತಾನೆ. ಸರಿ ಅಮ್ಮ, ನಾವಿನ್ ಬರ್ತೀವಿ.